ನಾನು ದುಡುಕಿಲ್ಲ ಅಂದರೆ ನಾನು ಆರಾಮಾಗಿರ್ತಾ ಇದ್ದೆ. ಆದರೆ ನಾನು ಜೈಲಲ್ಲಿದ್ದೆ. ನನಗೀಗ ಅಪ್ಪ ಅಮ್ಮ ನನಗೆ ಅಕ್ಕ ಅಂತ ಇದ್ದವಳು ಅವ್ರು ಯಾರೂ ಇರಲಿಲ್ಲ. ನನ್ನ ಹೆಸರು ಮಧು. ನಾನು ಬಡತನದಲ್ಲಿ ಜನಿಸಿದ್ದು. ನನಗೆ ನನ್ನ ಫ್ರೆಂಡ್ಗಳ ಥರ ಶೋಕಿ ಮಾಡ್ಕೊಂಡು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಂಡು ನಡಿಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಮನೇಲಿ ಹಾಗೆ ಆಗೋ ಚಾನ್ಸ್ ಇರಲಿಲ್ಲ. ನನಗೆ ಅಮ್ಮ ಇರಲಿಲ್ಲ, ಅಪ್ಪ ಮಾತ್ರ ಇದ್ದದ್ದು. ಆದರೆ ಅಪ್ಪ ರಿಟೈರ್ಡ್ ಆಗಿದ್ದರು. ನಮ್ಮ ಮನೆಯವರ ಪಿಂಚಿನ ಕಾಸಿನಿಂದ ಮತ್ತು ಅವ್ರು ರಿಟೈರ್ಡ್ ಆದ ಕಾಸಿನಿಂದ ಆಗ್ತಾಯಿತ್ತು. ನನ್ನ ಜೊತೆ ನನ್ನ ಚಿಕ್ಕಪ್ಪನ ಮಗಳು ಇದ್ಳು. ಆದರೆ ಅವಳ ಅಪ್ಪ ಅಮ್ಮ ಅವಳು ಸ್ಕೂಲ್ಗೆ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು. ಅವಳನ್ನು ನನ್ನ ಅಪ್ಪ ಅಮ್ಮನೇ ನೋಡ್ಕೋತಿದ್ದದ್ದು. ಅವ್ರು ಸತ್ತಿದ್ದರಿಂದ ಅವಳನ್ನು ಗೌರ್ಮೆಂಟ್ನಿಂದಲೇ ಓದಿಸ್ತೀನಿ ಅಂತ ಹೇಳಿತ್ತು. ಹಾಗೆ ಅವರು ಒಳ್ಳೆ ಕಾಲೇಜ್ಗೆ ಹೋದಾಗ ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಹುಡುಗ ಅವರನ್ನು ಒಂದು ಕಾಲೇಜ್ ಫಂಕ್ಷನಲ್ಲಿ ಹಾಡು ಹಾಡುವಾಗ ನೋಡಿ ಇಷ್ಟಪಟ್ಟಿದ್ರು. 2 ದಿನದಲ್ಲಿ ಅಕ್ಕನ ಸಂಬಂಧ ಕೇಳಿದ್ರು. ಆಗ ಅಪ್ಪನೂ ಒಪ್ಕೊಂಡ್ರು. ಆದರೆ ಹುಡುಗನ ಅಪ್ಪ ಅಮ್ಮ ಆಸ್ಟ್ರೇಲಿಯಾದಲ್ಲಿದ್ದರು. ಹಾಗೆ ಅವರು ಬಂದರು. ಅವ್ರ ಖರ್ಚಿನೆಲ್ಲ ಮದುವೆ ಮಾಡ್ಕೊಂಡು ಹೋದರು. ನಾನು ಬಾಕಿಯಾಗಿದ್ದೆ ಇಡೇ ಗುಡಿಸಲಲ್ಲಿ. ನನಗೆ ಅಂಥ ಮನೆಯಲ್ಲಿರಲು ತುಂಬ ಆಸೆ. ಈಗ ಅಪ್ಪನನ್ನು ಬಿಟ್ಟು ಎಲ್ಲಿಗೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಅಕ್ಕ ಮದುವೆಯಾಗಿ ತುಂಬ ಖುಷಿಯಾಗಿದ್ಲು. ಅವಳು ಮದುವೆಯಾಗಿ 1 ವರ್ಷ ಆಗಿತ್ತು. ಒಂದು ಮಗು ಕೂಡ ಆಗಿತ್ತು. ಅಕ್ಕ ನನ್ನ ಇಲ್ಲಿಗೆ ಸರಿಯಾಗಿ ಕಳಿಸ್ತಾನೂ ಇರಲಿಲ್ಲ. ಒಂದೊಂದು ಸಲ ಬಂದಾಗ ನನಗೆ ಕಾಸ್ಟ್ಲಿ ಆದ ಡ್ರೆಸ್ ಅದು ಇದು ತಂದುಕೊಡ್ತಾ ಇದ್ಲು. ನನಗೆ ಅವಳ ಜೊತೆನೇ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನನ್ನ ಅಪ್ಪ ಅದಕ್ಕೆ ಒಂದು ದಿನ. ಆದರೆ ಈ ದುಃಖ ಆಗ್ತಾ ಇರಲಿಲ್ಲ. ನನ್ನ ಅಪ್ಪ ಸತ್ತಿದ್ರು. ಅದು ಹಾರ್ಟ್ ಅಟ್ಯಾಕ್ ಆಗಿ. ಎಲ್ಲರೂ ದುಃಖದಲ್ಲಿದ್ವಿ. ಆಗ ಅಕ್ಕ ಗೀತಾನೂ ಬಂದು ನನ್ನ ಅಕ್ಕನನ್ನು ತಪ್ಕೊಂಡು ಅಳ್ತಾ ಇದ್ದೆ. ಅಂತ್ಯ ಸಂಸ್ಕಾರ ಕೂಡ ಆಯಿತು. ಮನೆ ಬಿಟ್ಟು ಎಲ್ಲರೂ ಹೋಗಿದ್ರು. ಅಕ್ಕ ಮತ್ತು ನನ್ನ ಚಿಕ್ಕಮ್ಮ ಇದ್ದು. ನನ್ನ ಅಕ್ಕನ ಗಂಡ ಸ್ವಲ್ಪ ನಮ್ಮ ಮನೆ ನೋಡಿ ನಮ್ಮನ್ನು ನೋಡಿ ಅಸಹ್ಯ ಮಾಡ್ತಾಯಿದ್ರು ಮೊದಲಿಂದನೂ. ಆದರೆ ಈಗ ಅಕ್ಕ ಹೇಳಿದರು ಅವ್ರು ಕೇಳಲ್ಲ. ಅದಕ್ಕೆ ನನ್ನ ಚಿಕ್ಕಮ್ಮ ಅವಳ ಅಪ್ಪ ಅಮ್ಮ ಆದಮೇಲೆ ನನಗೆ ಅವಳ ಮೇಲೆ ಅಧಿಕಾರ ಇರೋದು, ನಾನೇ ಅವಳನ್ನು ನೋಡ್ಕೋತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ನನಗೆ ಮತ್ತೆ ಆ ಬಡತನ ಜೀವನ ಮಾಡಲು ಇಷ್ಟ ಇರಲಿಲ್ಲ. ಆದರೆ ನನಗೆ ಡೈರೆಕ್ಟಾಗಿ ಹೇಳಲು ಆಗಲಿಲ್ಲ. ಚಿಕ್ಕಮ್ಮನ ಮಗನನ್ನು ಚಿಕ್ಕ ವಯಸ್ಸಿನಿಂದ ತುಂಬ ಇಷ್ಟಪಡ್ತಾ ಇದ್ದ. ಆದರೆ ನನಗೆ ಅವನು ಇಷ್ಟ ಇರಲಿಲ್ಲ. ಅವನು ಸರಿಯಾದ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಅವ್ರು ನನ್ನ ಅಲ್ಲಿಗೆ ಕರ್ಕೊಂಡು ಹೋದರು. ಅಕ್ಕನೂ ಹೋದಳು. ಆದರೆ ಅಲ್ಲಿ ನನ್ನ ಅವರ ಮಕ್ಕಳ ಜೊತೆ ಕೆಲಸ ಮಾಡ್ಕೊಂಡಿರು, ಎಲ್ಲ ಮರೆತು ಹೋಗುತ್ತೆ ಅಂತ ಹೇಳಿ ಅದು ಇದು ಮಾಡಿಸ್ತಾಯಿದ್ರು. ಈ ಕಡೆ ಅವನು ನಾನು ಬೇಕು ಅಂತಾನೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಸೇರಿದ್ದೀಯಾ ನೋಡು ಅಂದಿದ್ರು. ನಾನು ತುಂಬ ನೀರು ಹಾಕಿಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಚಿಕ್ಕಮ್ಮ ಬಂದು ನೋಡಿದಾಗ ಕೋಪ ನೆತ್ತಿಗೇರಿತ್ತು. ನಾನು ಮೊಬೈಲ್ ಆನ್ ಮಾಡಿ ಮಡಗಿದ್ದೆ. ಚಿಕ್ಕಮ್ಮ ಇದನ್ನು ಕಂಡು ನನಗೆ ತುಂಬ ಬೈದರು. ಹಾಗೆ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಅಕ್ಕನಿಗೆ ಕಳುಹಿಸಿದೆ. ಮತ್ತು ಹೇಳಿದ್ದೆ, ನಿನ್ನ ಕಷ್ಟಕ್ಕೆ ನನ್ನ ಅಪ್ಪ ಅಮ್ಮ ಇದ್ದರು. ಈಗ ನನಗೆ ನಿನ್ನ ಅವಶ್ಯಕತೆ ಇರುವಾಗ ಹಿಂದೆ ಸರುಗಿದೆ. ನಿನ್ನಿಂದ ನನ್ನ ಅಪ್ಪ ಅಮ್ಮನ ಶಾಂತಿಯಾಗಿ ಮಲಗಿರಲ್ಲ ಅಂತ ಎಮೋಷ್ನಲ್ ಮಾಡಿದೆ. ನನ್ನ ಅಕ್ಕ ಸ್ವಲ್ಪ ಒಳ್ಳೆಯವಳು. ಬೇರೆಯವ್ರ ಕಷ್ಟ ಅವಳಿಗೆ ನೋಡೋಕ್ಕಾಗಲ್ಲ. ಆ ಕೂಡಲೇ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ಲು. ಆಗ ಚಿಕ್ಕಮ್ಮ ಓಡಿ ಬಂದು ಇದ್ಯಾಕೆ ಕೂತ್ಕೋ, ಟೀ ಕುಡಿ, ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀಯಾ ನಮ್ಮ ಮನೆಗೆ ಅಂತ ಹೇಳಿದ್ರು. ಆಗ ಇಲ್ಲ ಚಿಕ್ಕಮ್ಮ, ನೀವು ನನ್ನ ತಂಗಿ ಜೊತೆ ಮಾಡಿದ್ದೆ ಸಾಕು, ಇನ್ನು ನನಗೆ ಏನು ಬೇಡ, ನಾನು ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಆದರೆ ಅಕ್ಕನ ಗಂಡ ವಿಕ್ರಮ್ ಬಂದಿದ್ದೆ ನನ್ನ ನೋಡಿ ಕೂಗಾಡಿದ, ಇವಳು ಏನಿಲ್ಲಿಯಾ? ಆಗ ಅಕ್ಕ ಬಂದು ರೀ ಬನ್ನಿ ಸ್ವಲ್ಪ ಅಂತ ಅವರನ್ನು ರೂಮಿಗೆ ಕರ್ಕೊಂಡು ಹೋದ್ಲು. ನಾನು ಹೋದೆ ಅವ್ರ ಹಿಂದೆನೇ. ಬಾಗಿಲ ಹತ್ರ ಕೇಳಿಸ್ಕೊಂಡೆ. ಆಗ ಅಕ್ಕ ಸ್ವಲ್ಪ ದಿನಕ್ಕೆ ಅಷ್ಟೇ ಅಂತ ಹೇಳಿದಾಗ ಭಾವ ಸುಮ್ಮನೆ ಆದರು. ಮತ್ತೆ ಹೇಳಿದ್ರು ಸ್ವಲ್ಪ ದಿನಕ್ಕೆ ಮಾತ್ರ ಅಲ್ವಾ ಅಂತ. ಆದರೆ ನನಗೆ ಈ ದೊಡ್ಡ ಮನೆ ಬಿಟ್ಟು ಹೋಗಲು ಇಷ್ಟ ಇರಲಿಲ್ಲ. ಇಂಥ ಸುಖವನ್ನು ಬಿಟ್ಟು ಹೋಗಲು ಏನು ಮಾಡಲಿ ಅಂತ ಅನ್ಕೋತಿದ್ದೆ. ಇನ್ನು ಸ್ವಲ್ಪ ದಿನದ ಇದೆಯಲ್ಲ ನೋಡೋಣ ಅಂತ ಇದ್ದೆ. ಸ್ವಲ್ಪ ದಿನದಲ್ಲಿ ಅಲ್ಲಿಂದ ಚಿಕ್ಕಮ್ಮ ಮತ್ತು ಅವ್ರ ಮಗ ಬಂದಿದ್ದ. ಅವ್ರು ನನ್ನ ಕರ್ಕೊಂಡು ಹೋಗಲು ಬಂದಿದ್ದರು. ಅಕ್ಕ ಬೇಡ ಇಲ್ಲೇ ಇರಲಿ ಅಂದ್ಲು. ಬೇಡ, ನನ್ನಿಂದ ಏನಾದರೂ ಆಗಿದ್ದರೆ ಕ್ಷಮಿಸಿಬಿಡಿ, 1-2 ದಿನ ಇರಲಿ, ಅಲ್ಲಿ ನನ್ನ ಮಗಳಿಗೆ ನೋಡೋಕೆ ಬರ್ತಾ ಇದ್ದಾರೆ, ಅವಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಬಲವಂತವಾಗಿ ಕರ್ಕೊಂಡು ಹೋದರು. ಅದು ಇದು ಹೇಳಿ ಮಾಡಿಸ್ತಾ ಇದ್ರು ಕೆಲಸನ. ನನಗೆ ಇವರ ಮೇಲೆ ಸೇಡು ತೀರಿಸಲೇಬೇಕು ಅಂತ ಅಂದ್ಕೊಂಡಿದ್ದೆ. ಮಗಳನ್ನು ನೋಡ್ಕೊಂಡು ಹೋದರು. 2 ದಿನದಲ್ಲಿ ಎಂಗೇಜ್ಮೆಂಟ್ ಕೂಡ ಮಡಗಿದ್ರು. ಅವರೆಲ್ಲರೂ ಶಾಪಿಂಗ್ ಅಂತ ಹೋಗಿದ್ರು. ನನಗೆ ಅಡುಗೆ ಮಾಡಿ ಮಡಗಿರು ಅಂತ ಹೇಳಿ ಹೋಗಿದ್ರು. ಅದೇ ಸಮಯಕ್ಕೆ ಗಂಡಿನ ತಾಯಿ ಬಂದು ನಾನು ಅವ್ರು ಎಲ್ಲೂ ಇಲ್ಲ, ಅವರೆಲ್ಲರೂ ಹೋಗಿದ್ದಾರೆ ಅಂದೆ. ಅವರನ್ನು ಕೂರಿಸಿ ಜ್ಯೂಸ್ ಕೊಟ್ಟೆ. ನನಗೆ ಚಿಕ್ಕಮ್ಮನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಹೇಳಿ ಅದು ಅವ್ರ ಹತ್ರ, ಅದು ನಿಮಗೆ ಒಂದು ವಿಷಯ ಗೊತ್ತಿಲ್ವಾ? ಆಗ ಏನು ಅಂದರು. ಅದು ನೀವು ಇದು ಗೊತ್ತಿದ್ದು ಮದುವೆ ಮಾಡಿಸ್ತಾ ಇರೋದು ಮಗನಿಗೆ ಅಂದ್ಕೊಂಡಿದ್ದೆ. ಅದು ಅಕ್ಕನಿಗೆ ಸ್ವಲ್ಪ ತಲೆ ಸೇರಿಲ್ಲ.
ಸುಮ್ಮನೆ ನಗಾಡೋದು, ಸುಮ್ಮನೆ ಕಿರ್ಚಾಡೋದು ಮಾಡ್ತಾ ಇರ್ತಾಳೆ. ತುಂಬ ಕಡೆಯಿಂದ ಬಂದು ಯಾರೂ ಒಪ್ಪಲಿಲ್ಲ. ಆದರೆ ನೀವು ಗ್ರೇಟ್ ಬಿಡಿ ಅಂತ ಹೇಳಿದೆ. ಆಗ ಅವರು ನಾನು ಹೋಗ್ತೀನಿ ಲೇಟ್ ಆಯ್ತು ಅಂತ ಹೋಗಿದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಚಿಕ್ಕಮ್ಮ ಬಂದರು. ಅಷ್ಟೊತ್ತಿಗೆ ಅವರ ಫೋನು ಬಂತು. ಅವ್ರು ಹೇಳ್ತಾಯಿದ್ರು, ನಮಗೆ ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಹುಷಾರಿಲ್ಲದ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀರಾ. ಆಗ ಚಿಕ್ಕಮ್ಮ ಏನು ಹೇಳ್ತಾ ಇದ್ದೀರಾ? ಕೊನೆಗೆ ನನ್ನ ತಲೆಗೆ ಬಂತು. ಏನು ಅಂತಾನ ನಿಮ್ಮ ಅಕ್ಕನ ಮಗಳಿಗೆ ಕೇಳಿ ಅಂತ ಹೇಳಿದರು. ಆಗ ಚಿಕ್ಕಮ್ಮನಿಗೆ ಇನ್ನೂ ಕೋಪ ಬಂತು. ತುಂಬ ಹೊಡೆದ್ರು. ಏನು ಹೇಳಿದೆ? ಆಗ ಅವ್ರು ನೀವು ಹೋಗಿದ್ದಾಗ ಬಂದಿದ್ದರು. ಅವರಿಗೆ ನನ್ನ ನೋಡಿದ ತಕ್ಷಣ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು, ನೋಡು ನಿನ್ನ ಚಿಕ್ಕಮ್ಮ ನಮ್ಮ ಮುಂದೆ ಬರೋದಕ್ಕೆ ಬಿಡಲಿಲ್ಲ ಅಂತ ಹೇಳಿದರು. ನಾನು ಏನೂ ಮಾಡಿಲ್ಲ ಅಂತ ಜೋರಾಗಿ ಅಳ್ತಾ ಇದ್ದೆ. ನನ್ನ ಮಾತು ಕೇಳಿ ಚಿಕ್ಕಮ್ಮನ ಮಗ ಅವರಿಗೆ ಬೈದ. ಚಿಕ್ಕಮ್ಮ, ನೀನು ಇಲ್ಲೇ ಇದ್ದರೆ ನನ್ನ ಮನೆ ಗುಂಡಾಂತರ ಮಾಡಿ ಬಿಡ್ತೀಯಾ? ಈಗಲೇ ನನ್ನ ಮಗ ಹೀಗೆ, ಇನ್ನು ಮುಂದೆ ಹೇಗೆ? ನೀನು ಈಗಲೇ ಇಲ್ಲಿಂದ ಹೋಗು ಅಂತ ಮನೆಯಿಂದ ಆಚೆ ಹಾಕಿದ್ರು. ನನಗೂ ಇದೇ ಬೇಕಾದದ್ದು. ಹಾಗೆ ಸೀದಾ ನಾನು ಅಕ್ಕನ ಮನೆಗೆ ಹೋದೆ. ಅಲ್ಲಿ ಅಕ್ಕ ಇರಲಿಲ್ಲ. ಅವ್ರು ಬರುವಾಗ ಯಪ್ಪ ಭಾವ ಅವಳನ್ನು ಎತ್ತಿಕೊಂಡು ಬರ್ತಾಯಿದ್ರು. ತುಂಬ ಖುಷಿಯಾಗಿದ್ದರು. ಅವರ ಹಿಂದೆ ಕೆಲಸದವಳು ಅಕ್ಕನಿಗೆ ಒಂದು ತಂದಿದ್ದಾರೆ, ಒಂದು ತಂದಿಲ್ಲ ಅಂತ ಇಲ್ಲ, ಎಲ್ಲ ತಂದಿದ್ರು. ಸೀದಾ ರೂಮ್ಗೆ ತಗೊಂಡು ಹೋದರು. ನನಗೆ ಇದನ್ನು ನೋಡಿ ಅಕ್ಕನ ಮೇಲೆ ಜಲಸ್ ಆಯಿತು. ನನಗೆ ಅಂಥ ಪ್ರೀತಿ ಸಿಗಬೇಕು ಅನ್ನೋ ಆಸೆ ಆಯಿತು. ಆಗ ನಾನು ಬೇಕು ಅಂತ ಬೇಗ ಬಿದ್ದ ಹಾಗೆ ನಾಟಕ ಆಡಿದೆ. ಎಲ್ಲರೂ ಓಡಿ ಬಂದರು. ಅವರಿಗೆ ಆಶ್ಚರ್ಯ ನನ್ನ ಇಲ್ಲಿ ನೋಡಿ. ಅಕ್ಕ, ನೀನು ಯಾವಾಗ ಬಂದೆ? ನೀನು ಅಲ್ಲಿ ಚಿಕ್ಕಮ್ಮ ಮನೇಲಿ ಇದ್ದಲ್ಲ, ಯಾಕೆ, ಏನಾಯಿತು? ಅಕ್ಕ, ನನಗೆ ತುಂಬ ನೋವಾಗ್ತಿದೆ. ಆಗ ಭಾವನು, ನಿನಗೆ ಅವಳ ನೋವು ಗೊತ್ತಾಗ್ತಾ ಇಲ್ವಾ? ಅವಳನ್ನು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಮತ್ತೆ ಬೇರೆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಕ್ಕ ನನ್ನ ಹೇಗೆ ಎತ್ತಿಕೊಂಡು ಹೋದರೋ ಹಾಗೆ ನನ್ನ ಎತ್ತಿಕೊಂಡು ಹೋದರು. ಅಲ್ಲಿ ತುಂಬ ನೋವಾಗಿರೋ ಹಾಗೆ ನಾಟಕ ಆಡ್ತಾ ಇದ್ದೆ. ಅಕ್ಕ ಪ್ರೆಗ್ನೆಂಟ್ ಆಗಿದ್ಲು. ಅದಕ್ಕೆ ಭಾವ ಅವಳನ್ನು, ನೀನು ಹೋಗು, ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿರೋದು ಸರಿಯಲ್ಲ, ಅಲ್ಲಿ ಮಗು ಕೂಡ ಒಬ್ಬನೇ ಅಂತ ಕಳಿಸಿದ್ರು. ನಾನು ಇದೇ ಬೇಕಾದದ್ದು ಅಂತ ಭಾವನ ಹೇಗಾದರೂ ನನ್ನ ಸೈಡ್ಗೆ ಮಾಡಬೇಕು, ನನಗೆ ಅಕ್ಕನ ಹಾಗೆ ಪ್ರೀತಿ ಬೇಕು ಅಂತ ಅವತ್ತು ರಾತ್ರಿ ಆಸ್ಪತ್ರೆಯಲ್ಲೇ ಉಳಿಬೇಕಿತ್ತು. ನನಗೆ ಇಲ್ಲಿ ರೂಮಲ್ಲಿ ಒಬ್ಬಳೇ ಇರಲು ಭಯ ಆಗುತ್ತೆ ಅಂತ ಹೆದರ್ತಾ ಇದ್ದೆ. ರಾತ್ರಿ ಅವಳು ಅಲ್ಲಿ ಸೋಫಾದಲ್ಲಿ ಕೂತಿದ್ರು. ನಾನು ಎದ್ದೆ ಮತ್ತು ನಿದ್ದೆಯಲ್ಲಿ ನಡೆಯೋ ಹಾಗೆ ಮಾಡಿ, ಕಾಲು ತುಂಬ ನೋವಿಂದ ಬೀಳೋ ಹಾಗೆ ಮಾಡಿ ಭಾವನ ಮೇಲೆ ಬಿದ್ದೆ. ಭಾವ ಹಿಡಿದು ನನ್ನ ಕರ್ಕೊಂಡು ಹೋಗಿ ಮಲಗಿಸಿ ಪಕ್ಕದಲ್ಲೇ ಕೂತ್ಕೊಂಡ್ರು. ಮಾರದಿನ ಡಿಸ್ಚಾರ್ಜ್ ಆಯಿತು. ಡಾಕ್ಟರ್ ಮೆಡಿಸಿನ್ ಬಗ್ಗೆ ಅವ್ರ ಜೊತೆನೇ ಹೇಳಿದರು. ಆಗಲಿಂದ ನನ್ನ ತುಂಬ ಕೇರ್ ಮಾಡ್ತಾಯಿದ್ರು. ಆಗಾಗ ರೂಮಿಗೆ ಬಂದು ನೋಡೋದು ಮಾಡ್ತಾಯಿದ್ರು. ಅದೇ ದಿನಗಳಲ್ಲಿ ಅಕ್ಕ ತುಂಬ ಸುಸ್ತು ಮತ್ತು ವ್ಯಾಮಿಟ್ ಮಾಡ್ಕೊಂಡು ರೂಮಲ್ಲೇ ಇರ್ತಾಯಿದ್ಲು. ಭಾವನ ಕಡೆ ಧ್ಯಾನನೇ ಮಡಗ್ತಾ ಇರಲಿಲ್ಲ. ಅದೇ ದಿನಗಳಲ್ಲಿ ಒಂದು ದಿನ ನಾನು ಮೋಡಿ ಮಾಡಿ ಭಾವನನ್ನು ನನ್ನ ರೂಮಿಗೆ ಕರೆಸ್ಕೊಂಡೆ. ಮತ್ತು ಆಗಲಿಂದ ಭಾವನನ್ನು ಅಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗೋದು, ಶಾಪಿಂಗ್ ಮಾಡಿಸೋದು ಮಾಡಿಸ್ತಾಯಿದ್ರು. ಅಕ್ಕ ಅಂತೂ ರೂಮ್ನಿಂದ ಹೊರಗಡೆ ಬರ್ತಾ ಇರಲಿಲ್ಲ. ನನಗೆ ಇದೇ ಒಳ್ಳೆ ಟೈಮ್ ಆಗಿತ್ತು. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಚಿಕ್ಕಮ್ಮ ಅವರ ಮಗನ ಹಠದಿಂದ ನನ್ನ ಕೇಳಲು ಬಂದಿದ್ದರು. ಅಕ್ಕನ ಜೊತೆ, ನನ್ನ ಅಕ್ಕನ ಮಗಳು, ಅವಳನ್ನು ನನ್ನ ಮನೇಲಿ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಅವಳು ನಮ್ಮ ಜೊತೆನೇ ಇರ್ತಾಳೆ ಅಂತ ಅಕ್ಕನೂ ತುಂಬ ಖುಷಿಯಿಂದ ಒಪ್ಪಿಕೊಂಡಳು. ನನ್ನ ಭಾವ ಬಂದಾಗ ಇದೆಲ್ಲ ಹೇಳಿ, ನನ್ನ ಮದುವೆ ಮಾಡಿಕೊಂಡ್ರೇ ಇಲ್ಲಿ ಸಮಾಧಾನವಾಗಿ ನಿಮ್ಮ ಹೆಸರಿನಿಂದ ಇಡೀ ಜೀವನ ಆರಾಮಾಗಿ ಕಳಿತೀನಿ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದೆ. ಆದರೆ ಭಾವ ಏನು ಹೇಳ್ದೆ ಹೊಟ್ಟೋದ್ರು. ಆದರೆ ನಾನು ಏನು ತಿನ್ನದೆ ಹೊರಗಡೆ ಬರದೆ ರೂಮಿನಲ್ಲಿ ಇರ್ತಾಯಿದ್ದೆ. ಹಠ ಮಾಡ್ಕೊಂಡು ನನ್ನ ಹಠದಿಂದ ನನ್ನ ಭಾವ ಮದುವೆ ಮಾಡಿಕೊಂಡ್ರು. ಮನೆಗೆ ಕರ್ಕೊಂಡು ಬಂದಾಗ ಅಕ್ಕನಿಗೆ ಶಾಕ್. ನನ್ನ ಹೊಡೆಯಲು ಬಂದಳು. ಆದರೆ ಇವರು ಯಾವುದೇ ಕಾರಣಕ್ಕೂ ನನ್ನ ಹೊಡೆಯೋದಕ್ಕೆ ಬಿಡಲಿಲ್ಲ. ನಿನ್ನ ಮನೆ ಹಾನಿ ನನ್ನ ತಂಗಿ ಅಂತ ನನ್ನ ಮನೇಲಿ ಸ್ಥಾನ ಕೊಟ್ಟರೆ ನೀನು ನನ್ನ ಗಂಡನನ್ನೇ ಕಿತ್ಕೊಂಡ, ಇನ್ನು ಇಲ್ಲಿ ಇರಬೇಡ ಅಂತ ನನ್ನ ರೂಮಿಗೆ ಹೋದಳು. ನನ್ನ ಭಾವನ ಹತ್ರ ಮೊದಲೇ ಹೇಳಿದ್ದೆ, ನೀವೀಗ ಅವಳನ್ನು ಹೊರಗಡೆ ಹಾಕಲಿಲ್ಲ ಅಂದರೆ ನಾನು ಇದನ್ನು ಇಲ್ಲೇ ಕುಡಿದು ಸಾಯ್ತೀನಿ ಅಂತ ವಿಷದ ಬಾಟಲ್ ತೋರಿಸಿದೆ. ಕೈಯಲ್ಲಿ ಹಿಡ್ಕೊಂಡಿದ್ದೆ. ಅಕ್ಕ ನನ್ನ ಬಟ್ಟೆ ಎಲ್ಲ ಹೊರಗಡೆ ಹಾಕಿ, ಹೋಗು ನನ್ನ ಮನೆಯಿಂದ ಅಂತ ನನ್ನ ಹೊರಗಡೆ ತಳ್ಳಿದಳು. ಆಗ ಭಾವ ಹೆದರಿ ಮನೆ ಬಿಟ್ಟು ಹೋಗಬೇಕು, ಅವಳಲ್ಲ ನೀನು ಹೋಗು ಮನೆಯಿಂದ ಅಂತ ಆಚೆ ಅಂತ ಹೇಳಿದಾಗ ಅಕ್ಕ ದಂಗಾಗಿ ಹೋದಳು. ಆ ಕೂಡಲೇ ಅಕ್ಕ ಮತ್ತು ಮಗುವನ್ನು ಹೊರಗಡೆ ಹಾಕಿ ಬಾಗಿಲು ಹಾಕಿ ರೂಮಿಗೆ ಭಾವನನ್ನು ಎಳ್ಕೊಂಡು ಹೋದೆ. ಹೊರಗಡೆ ಬಿಡಲೇ ಇಲ್ಲ. ಅಕ್ಕ ಎಲ್ಲಿಗೆ ಹೋದಳ ಗೊತ್ತಿಲ್ಲ. ಸ್ವಲ್ಪ ದಿನಗಳು ಕಳೀತು. ಆದರೆ ನನಗೆ ಇವರ ಮೇಲೆ ಸಂಶಯ, ಅವ್ರ ಅಕ್ಕನ ಕಡೆ ಕದ್ದು ಮಿಚ್ಚು ಹೋಗ್ತಾ ಇದ್ರು ಅಂತ. ಅಕ್ಕ ಚಿಕ್ಕಮ್ಮನ ಮನೆಯಲ್ಲೇ ಇದ್ಲು. ಅದು ಡೆಲಿವರಿ ಡೇಟ್ ಆಗಿತ್ತು. ಒಂದಿನ ತುಂಬ ಲೇಟಾಗಿತ್ತು. ನಾನು ಎಷ್ಟೇ ಕಾಲ್ ಮಾಡಿದ್ರೂ ತೆಗಿತಾ ಇರಲಿಲ್ಲ. ನನಗೆ ತುಂಬ ಕೋಪ ಬಂತು. ಸೀದಾ ಚಿಕ್ಕಮ್ಮನ ಮನೆಗೆ ಹೋದೆ. ಅಲ್ಲಿ ಗೊತ್ತಾಯಿತು ಅಕ್ಕನಿಗೆ ಹೊಟ್ಟೆ ನೋವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಅಡ್ರೆಸ್ ಕೇಳ್ಕೊಂಡು ಹೋದೆ.
ಆದರೆ ಅಲ್ಲಿ ಭಾವ ಕಾಣುತ್ತಾ ಇರಲಿಲ್ಲ. ಆದರೆ ಇದಕ್ಕೆ ಅಕ್ಕ ಇದ್ದರೆ ಅಲ್ವಾ ಅಂತ ನನ್ನ ಖುಷಿಗೆ ಧಕ್ಕೆ. ನಾನು ನರ್ಸ್ ವೇಷ ಹಾಕ್ಕೊಂಡು ಅಲ್ಲಿಗೆ ಹೋಗಿ ಅಕ್ಕನನ್ನು ಇಂಜೆಕ್ಷನ್ ಕೊಟ್ಟು ಸಾಯಿಸಿದೆ. ಆದರೆ ಚಿಕ್ಕಮ್ಮ ಇಲ್ಲೇ ಏನೋ ಎಡವಟ್ಟು ಡಾಕ್ಟರ್ ಏನೋ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಆದರೆ ನಾನು ಡ್ರೆಸ್ ಹಾಕ್ಕೊಂಡ ಜಾಗದಲ್ಲಿ ಕ್ಯಾಮ್ರಾ ಇತ್ತು. ನನಗೆ ಗೊತ್ತಿರಲಿಲ್ಲ ನಾನು ಅಂತ ಗೊತ್ತಾಗಿ ನನ್ನ ಕರ್ಕೊಂಡು ಹೋದರು. ನಾನು ಕಾರಣ ಹೇಳಿದಾಗ ಭಾವನನ್ನು ಕರೆದು ಕೇಳಿದಾಗ ಭಾವನ ಇನ್ನೊಂದು ಸತ್ಯ ಹೊರಗಡೆ ಬಂತು. ಭಾವ ಅದೇ ದಿನಗಳಲ್ಲಿ ಇನ್ನೊಂದು ಹುಡುಗಿ ಜೊತೆ ಇರ್ತಾ ಇದ್ದದ್ದು. ಆದರೆ ಏನು ತಪ್ಪಿಲ್ಲದ ಅಕ್ಕ ಮತ್ತು ಮಗುವನ್ನು ಕೊಂದು ಜೈಲಿಗೆ ಹೋದೆ. ಜೈಲಿಗೆ ಹೋದಾಗ ನನಗೆ ಪ್ರಾಯಶ್ಚಿತ್ತ ಆಯಿತು. ದೇವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.